ಸರ್ಕಾರಿ ಶಾಲಾ ಮಕ್ಕಳು ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ. ಹೈದರಾಬಾದ್ಗೆ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ ಮಕ್ಕಳು. ಬೆಳಗಾವಿಯಲ್ಲಿ ಮೊನ್ನೊಂದು ಆಗಿತ್ತು ಇದೇ ರೀತಿ ಘಟನೆ. ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಬಾರಿಗೆ ವಿಮಾನ ಪ್ರಯಾಣ ಮಾಡಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳು. ಯಾಕೆ ಹೀಗೆ ಮಾಡ್ತಿದ್ದಾರೆ ಇತ್ತೀಚೆಗೆ? ಯಾಕಂದರೆ ಸರ್ಕಾರಿ ಶಾಲೆಯತ್ತ ಆಕರ್ಷಣೆ ಮಾಡಬೇಕು ಮಕ್ಕಳನ್ನು ಅನ್ನುವಂಥ ಒಂದು ಉದ್ದೇಶ, ಮಹತ್ವವಾದಂಥ ಉದ್ದೇಶ. ಕೊಪ್ಪಳ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಿಂದ ಶಾಲಾ ಪ್ರವಾಸವನ್ನು ಕೈಗೊಳ್ಳಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಮೊದಲ ಒಂದು ಪ್ರಯತ್ನ ಅಂತ ಮಕ್ಕಳ ಆಸೆಯನ್ನ ಶಿಕ್ಷಕರು ಗ್ರಾಮಸ್ಥರು ಈಡೇರಿಸಿದ್ದಾರೆ. 32 ಮಕ್ಕಳಿಗೆ ಅಲ್ಲಿ ಪ್ರಯಾಣ ಭಾಗ್ಯವನ್ನ ಕಲ್ಪಿಸಲಾಗಿದೆ. ಶಿಕ್ಷಕರು ಹಾಗೆ ಗ್ರಾಮಸ್ಥರು ನೋಡ್ತಾ ಇದೀವಿ. ಮಕ್ಕಳು ಬಹಳ ಖುಷಿಯಿಂದ ನೋಡಿ ಅವೆಲ್ಲ ಯಾವ ರೀತಿಯಾಗಿ ಯಾವತ್ತೂ ಕೂಡ ಹೋಗಿರಲ್ಲ ಮಕ್ಕಳು. ಎಷ್ಟೋ ಜನ ಆಸೆ ಪಡ್ತಾ ಇರ್ತಾರೆ ಹಳ್ಳಿ ಮಕ್ಕಳು. ನಾವು ಒಂದ್ಸಲ ವಿಮಾನ ಹೋಗೋದನ್ನು ಮಾತ್ರ ನೋಡ್ತಿರ್ತಾರೆ ಆಕಾಶದಲ್ಲಿ. ನಾವು ಒಂದ್ಸಲ ಹೋಗ್ಬೇಕಲ್ಲ ಇದರಲ್ಲಿ ಅಂತ ಕನಸು ಕಟ್ಕೊಂಡಿರ್ತಾರೆ. ಪಾಪ ಆಗಿರೋದಿಲ್ಲ, ಅವರವರ ಆರ್ಥಿಕ ಪರಿಸ್ಥಿತಿಗಳು ಆಗಿರ್ತವೆ. ಬಟ್ ಈಗ ನೋಡಿ 32 ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸದ ಜೊತೆಗೆ ವಿಮಾನಯಾನ ಪ್ರಯಾಣವನ್ನು ಆ ಶಿಕ್ಷಕರು ಗ್ರಾಮಸ್ಥರು ಕಲ್ಪಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಖಂಡಿತವಾಗ್ಲೂ ಇದಕ್ಕೆ ಖರ್ಚಾಗಿರುತ್ತೆ. ಮಕ್ಕಳು ಸಂಭ್ರಮ ಸಡಗರದಿಂದ ವಿಮಾನವನ್ನು ಏರಿದ್ದಾರೆ. ಹೈದರಾಬಾದ್ ಕಡೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆ ದೃಶ್ಯ ನೋಡ್ತಾ ಇದ್ದೀವಿ. ನೋಡಿ ಯಾವ ರೀತಿ ವಿಮಾನವನ್ನು ವಿದ್ಯಾರ್ಥಿಗಳು ಬಹಳ ಖುಷಿಯಾಗಿ ಹತ್ತಾ ಇದ್ದಾರೆ ಅಂತ. ಇದೆಲ್ಲ ಹೊಸದವರಿಗೆ ನೋಡಿ. ಯಾಕಂದರೆ ಸಿಟಿ ಲೈಫು, ದುಡ್ಡಿದ್ದಂಥವ್ರ ಮಕ್ಕಳು, ಜೊತೆಗೆ ಪ್ರೈವೇಟ್ ಸ್ಕೂಲಿಗೆ ಹೋಗುವಂಥ ಮಕ್ಕಳು, ಅದರಲ್ಲೂ ದುಡ್ಡಿರುವಂಥವ್ರು ಹೇಳ್ತಾ ಇದ್ದೀವಿ. ಅವ್ರಿಗೇನು ಹೊಸದಲ್ಲ ಇದು ವಿಮಾನ. ಫ್ಲೈಟ್ ಅಂತಂದರೆ ಅವ್ರಿಗೆ ಒಂಥರ ಕಾರಲ್ಲಿ ಹೋದಂಗೆ ಫೀಲ್ ಕೆಲವೊಬ್ಬರಿಗೆ ಮಕ್ಕಳಿಗೆ. ಆದರೆ ಈ ನಮ್ಮ ಹಳ್ಳಿ ಮಕ್ಕಳು, ಅದರಲ್ಲೂ ರೈತರ ಮಕ್ಕಳು, ಬಡವರು, ಮಧ್ಯಮ ವರ್ಗದವರು, ಕೂಲಿ ಮಾಡ್ಕೊಂಡು ತಿನ್ನೋರು, ಅವ್ರಿಗೆಲ್ಲ ಒಂದು ರೀತಿ ಗಗನ ಕುಸುಮ ಆಗಿರುತ್ತೆ. ಕನಸಲ್ಲಿ ಮಾತ್ರ ಫ್ಲೈಟಲ್ಲಿ ಹೋಗ್ತಾ ಇರ್ತಾರೆ ಅವರು. ಆದರೆ ಇಂಥವು ಹೆಚ್ಚು ಆಗಬೇಕು. ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋ ಥರ ಆಗಬೇಕು. ಅವರ ಕನಸುಗಳು ಯಾವುದೂ ಕೂಡ ಹಾಗೆ ಕಮ್ಮರಿ ಹೋಗಬಾರ್ದು. ಅದಕ್ಕೆ ಉತ್ತಮವಾದಂಥ ಕೆಲವೊಂದಿಷ್ಟು ವೇದಿಕೆಗಳನ್ನು ಸೃಷ್ಟಿ ಮಾಡಿಸ್ಬೇಕು.